ಮೇಲ್ಮನೆ ಚುನಾವಣೆಯಲ್ಲಿ ದೋಸ್ತಿಗಳಿಗೆ ವಿಶ್ವಾಸದ್ರೋಹ ಎಸಗಿದ್ದು ಯಾರು? ಇದನ್ನು ಪತ್ತೆ ಹಚ್ಚೋದಕ್ಕೆ ಬಿಜೆಪಿ ಮತ್ತು ಜೆಡಿಎಸ್ ಎರಡೂ ಪಕ್ಷಗಳು ಈಗ ತಲೆ ಕೆಡಿಸಿಕೊಂಡಿವೆ. ಅಷ್ಟೇ ಅಲ್ಲ, ನಾವು ಹೈಕಮಾಂಡ್ಗೆ ಅವರ ವಿರುದ್ಧ ದೂರು ಕೊಡ್ತೀವಿ ಅಂತ ಕೂಡ ಈಗ ಬಿಜೆಪಿ ಮುಂದಾಗಿದೆ. ಮೇಲ್ಮನೆ ಚುನಾವಣೆಯಲ್ಲಿ ದೋಸ್ತಿಗಳಿಗೆ ವಿಶ್ವಾಸದ್ರೋಹ ಎಸಗಿದ್ದು ಯಾರು? ಈ ಕ್ರಾಸ್ ವೋಟ್ ವೀರರ ಪತ್ತೆಗೆ ಮುಂದಾಗಿದೆ ಕೇಸರಿ ಪಡೆ. ಬಿಜೆಪಿಯಲ್ಲಿ ಅಡ್ಡ ಮತದಾನ ಮಾಡಿದವರ ಪತ್ತೆಗೆ ಇದೊಂದು ಸಮಿತಿಯನ್ನು ಕೂಡ ರಚನೆ ಮಾಡಲಾಗಿದೆ. ಸಿ.ಟಿ. ರವಿ ನೇತೃತ್ವದಲ್ಲಿ 3 ಸದಸ್ಯರ ಸಮಿತಿಯನ್ನು ರಚನೆ ಮಾಡಲಾಗಿದೆ. ಒಂದು ಸಿ.ಟಿ. ರವಿ, ಎನ್. ಮಹೇಶ್ ಮತ್ತು ಮಹೇಶ್ ತೆಂಗಿನಕಾಯಿ ಒಳಗೊಂಡಂತಹ ತಂಡ. ಜೂನ್ 25ರ ಒಳಗೆ ಅಡ್ಡ ಮತದಾನ ಮಾಡಿದ ಶಾಸಕರ ಪತ್ತೆಗೆ ಸೂಚನೆಯನ್ನು ಕೊಡಲಾಗಿದೆ. ಅದು ಬಂದ ನಂತರ ಹೈಕಮಾಂಡ್ಗೆ ವರದಿ ಸಲ್ಲಿಸೋದಕ್ಕೆ ಸಜ್ಜಾಗಿದ್ದಾರೆ ರಾಜ್ಯದ ನಾಯಕರು. ನಿನ್ನೆನೇ ಹೈಕಮಾಂಡ್ ಇದ್ರ ಬಗ್ಗೆ ತುಂಬ ಗಂಭೀರವಾಗಿ ತಗೊಂಡಿತ್ತು, ಫೋನ್ ಮಾಡಿ ವಿವರ ಎಲ್ಲ ಪಡ್ಕೊಂಡಿತ್ತು. ಬಟ್ ಅಡ್ಡ ಮತದಾನ ಮಾಡಿದವ್ರು ಯಾರು ಅಂತಕ್ಕಂಥದ್ದನ್ನು ನಿಖರವಾಗಿ ಪತ್ತೆ ಹಚ್ಚಬೇಕು. ಅದಕ್ಕೋಸ್ಕರ ಇವಾಗ ಒಂದು ಸಮಿತಿಯನ್ನು ರಚನೆ ಮಾಡಿದ್ದಾರೆ. 3 ಸದಸ್ಯರನ್ನು ಒಳಗೊಂಡ ಸಮಿತಿ. ಅವರು 25ನೇ ತಾರೀಕು ಒಳಗಡೆ ಯಾರು ಈ ರೀತಿ ಕ್ರಾಸ್ ವೋಟಿಂಗ್ ಮಾಡಿದ ಶಾಸಕರು ಅಂತಕ್ಕಂಥದ್ದನ್ನು ಪತ್ತೆ ಹಚ್ಚಿ ಅದನ್ನು ವರದಿ ಕೊಡಬೇಕಾಗತ್ತೆ ರಾಜ್ಯಾಧ್ಯಕ್ಷರಿಗೆ. ವರದಿ ಬಂದ ನಂತರ ಹೈಕಮಾಂಡ್ಗೆ ಅಂಥವರ ವಿರುದ್ಧ ದೂರು ಕೊಡೋದಕ್ಕೆ ಮುಂದಾಗಿದ್ದಾರೆ. ಯಾಕೆಂದರೆ ಇದು ತುಂಬ ಗಂಭೀರವಾದಂತಹ ಆರೋಪ.